नमस्ते बच्चों। आप सबको कहानी बहुत पसंद है ना। तो आज हम चतुर बंदर की कहानी सुनेंगे। चतुर बंदर ಅಂತಂದರೆ ಜಾಣ ಮಂಗ ಅಂತ ಅರ್ಥ। एक बंदर और मगर में गहरी दोस्ती थी। ಒಂದು ಮಂಗ ಮತ್ತು ಮೊಸಳೆಯ ಮಧ್ಯ ಅನ್ಯೋನ್ಯವಾದ ಗೆಳೆತನ ಇತ್ತು। मगरमच्छ बंदर को अपनी पीठ पर बिठाकर नदी की सैर कराता था। ಹಾಗಾಗಿ ಮೊಸಳೆ ಏನು ಮಾಡ್ತಿತ್ತು ಅಂತಂದರೆ ದಿನಾಲೂ ಮಂಗನನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿಯ ವಿಹಾರವನ್ನು ಮಾಡ್ತಿತ್ತು। बदले में बंदर भी मगरमच्छ को मीठे मीठे जामुन तोड़कर देता था। ಅದರ ಬದಲಾಗಿ ಮಂಗನೂ ಏನು ಮಾಡ್ತಿತ್ತು ಅಂತಂದರೆ ಮೊಸಳೆಗೆ ಸಿಹಿಯಾದ ನೇರಳೆ ಹಣ್ಣುಗಳನ್ನು ತಂದು ಕೊಡ್ತಿತ್ತು। एक दिन मगरमच्छ कुछ जामुन अपनी पत्नी के लिए ले गया। ಒಂದಿನ ಮೊಸಳೆ ಏನು ಮಾಡ್ತು ಅಂದರೆ ಮಂಗ ತನಗೆ ಕೊಟ್ಟಿರುವ ನೇರಳೆ ಹಣ್ಣುಗಳನ್ನು ಒಯ್ದು ತನ್ನ ಹೆಂಡತಿಗೆ ಕೊಡುತ್ತೆ। ಆವಾಗ ಆ ಹಣ್ಣುಗಳನ್ನು ತಿಂದ ಮೊಸಳೆ ಹೆಂಡತಿ ಏನು ಹೇಳುತ್ತೆ ಅಂದರೆ उसने कहा आपका मित्र रोज़ मीठे जामुन खाता है तो उसका कलेजा कितना मीठा होगा, मैं तो उसका कलेजा ही खाऊंगी। ಮೊಸಳೆ ಹೆಂಡತಿ ಹೇಳುತ್ತೆ, ದಿನಾಲು ಇಂಥ ಸಿಹಿಯಾದ ಹಣ್ಣುಗಳನ್ನು ನಿನ್ನ ಮಿತ್ರ ತಿಂತಾನೆ ಅಂತಂದರೆ ಅವನ ಹೃದಯ ಎಷ್ಟು ಸಿಹಿಯಾಗಿರಬೇಡ, ಹಾಗಾಗಿ ನಾನು ಕೂಡ ನನಗೆ ಮಂಗನ ಹೃದಯವನ್ನು ತಿನ್ನಬೇಕು ಅಂತ ಆಸೆಯಾಗಿದೆ, ನಾನು ಅದನ್ನೇ ತಿಂತೇನೆ ಅಂತ ಹೇಳ್ತಾನೆ। ಆವಾಗ ಪತ್ನಿ की जिद पर मगरमच्छ पेड़ के पास आकर बंदर से बोला। ಹಾಗಾಗಿ ಮೊಸಳೆ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅದೇನು ಮಾಡುತ್ತೆ, ಮಂಗನ ಹತ್ರ ಬರುತ್ತೆ, ಬಂದು ಏನು ಹೇಳುತ್ತೆ, आज मेरी पत्नी ने बढ़िया पकवान बनाया है और तुम्हें घर बुलाया है। ಇವತ್ತು ನನ್ನ ಹೆಂಡತಿ ನಿನಗಾಗಿ ಮೃಷ್ಟಾನ್ನ ಭೋಜನವನ್ನು ಮಾಡಿ ನಿನಗೆ ಊಟಕ್ಕೆ ಕರೆದಿದ್ದಾಳೆ ಅಂತ ಹೇಳುತ್ತೆ। ಆವಾಗ ಮಂಗನಿಗೆ ತುಂಬ ಖುಷಿಯಾಗುತ್ತೆ। ತುಂಬ ಖುಷಿಯಾಗಿ ಮಂಗ ಏನು ಮಾಡುತ್ತೆ ಅಂದರೆ ಬಂದರ್ इसकी पीठ पर बैठ गया। ಮಂಗ ಏನು ಮಾಡುತ್ತೆ ಅಂದರೆ ಮತ್ತೆ ಮೊಸಳೆಯ ಬೆನ್ನೇರಿ ಕೂತ್ಕೊಂಡ್ಬಿಡುತ್ತೆ। आधी नदी पार हो जाने पर मगरमच्छ ने बंदर को सच्चाई बता दी। ಹೀಗೆ ಹೋಗ್ತಾ ಹೋಗ್ತಾ ಅರ್ಧ ನದಿ ಪಾರು ಮಾಡ್ತಾರೆ। ಅರ್ಧ ನದಿ ಪಾರು ಆದಮೇಲೆ ಮೊಸಳೆ ಏನು ಮಾಡುತ್ತೆ ಅಂದರೆ ತನ್ನ ಹೆಂಡತಿಯ ಆಸೆಯನ್ನು ಮಂಗನಿಗೆ ಹೇಳುತ್ತೆ। ಆಗ ಮಂಗನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ। ಆದರೆ ಮಂಗ ಏನು ಮಾಡುತ್ತೆ ಅಂದರೆ ಬಂದರ್ನೇ ಚತುರಾಯಿಸೆ ಕಾಮ್ಲಿಯ, ಅದೇನು ಮಾಡುತ್ತೆ ಜಾಣತನದಿಂದ ಒಂದು ಉಪಾಯವನ್ನು ಮಾಡುತ್ತೆ। ಏನು ಹೇಳುತ್ತೆ ಅಂದರೆ अरे मित्र मेरा कलेजा तो पेड़ की कोठरी में ही रखाया है। यह सुनकर मगरमच्छ उसे वापस पेड़ के पास ले गया। ಮಂಗ ಏನು ಮಾಡುತ್ತೆ ಅಂದರೆ ಅಯ್ಯೋ ಮಿತ್ರ, ನಾನು ನನ್ನ ಹೃದಯವನ್ನು ಗಿಡದ ಪೊಟರೆಯಲ್ಲೇ ಬಿಟ್ಟು ಬಂದುಬಿಟ್ಟೆ, ಹೋಗಿ ತಗೊಂಬರೋಣ ಅಂತ ಹೇಳಿದಾಗ ಮೊಸಳೆ ಏನು ಮಾಡುತ್ತೆ, ಮತ್ತೆ ಮಂಗನನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಮರದ ಹತ್ರ ಕರ್ಕೊಂಬರುತ್ತೆ। पेड़ पर पहुँचते ही बंदर मगरमच्छ से बोला। ಮರದ ಹತ್ರ ಬಂದ ತಕ್ಷಣ ಮಂಗ ಮೊಸಳೆಗೆ ಹೇಳುತ್ತೆ, ಅರೆ ಮೂರ್ಖ अपने मित्र को मारने चला था। ಅರೆ ಮೂರ್ಖ, ನೀನು ನಿನ್ನ ಸ್ನೇಹಿತನನ್ನೇ ಹೊಡಿಲಿಕ್ಕೆ ಹೊರಟಿದ್ದೀಯಾ, आज से हमारी मित्रता टूट गई, ಇನ್ಮೇಲಿಂದ ನನ್ನ ನಿನ್ನ ಸ್ನೇಹ ಮುರಿದುಬಿಡ್ತು ಅಂತ ಹೇಳುತ್ತೆ। ಹೇಳಿದಾಗ मगरमच्छ अपना मुँह लटकाए घर चला गया। मगरमच्छ ಏನು ಮಾಡುತ್ತೆ ಅಂದರೆ ಬೇಸರದಿಂದ ನಿರಾಶೆಯಾಗಿ ತನ್ನ ಮನೆಗೆ ಹೋಗುತ್ತೆ। ಹಾಗಾದರೆ ನಾವು ಈ ಕಥೆಯಿಂದ ಏನು ಕಲ್ತೀವಿ? हमने इस कहानी से क्या सीखा? हाँ, हमको अपने मित्र से छल नहीं करना चाहिए, ये सीखा ना। अच्छा बच्चों, कहानी आप सबको पसंद आई ना? बहुत अच्छी बात है।